ನೋಡಿ ಈ ಬಿದ್ರು ಈಗ ಜಸ್ಟು ನೋಡಿ ನೋಡಿ ಬಸ್ಗೆ ಹೆಂಗ್ ಉಜ್ತೈತೆ ನೋಡಿ, ಜಸ್ಟ್ ಮಲಿಕತ್ತು ಈ ಬಿದ್ರು ಇವಾಗ ಮಲಗೋಯ್ತು. ಸೊ ತಾವು ವೀಕ್ಷಣೆ ಮಾಡಿ ಬಂಧುಗಳೇ. ನಾನು ಹಾಗಾಗಿ ಹೇಳ್ತಾ ಇರ್ತೀನಿ, ಈ ಮೊನ್ನೆ ತಾನೇ ವಿಡಿಯೋ ಮಾಡಿದ್ದೆ ಇದು. ನೋಡ್ಕೊಳ್ಳಿ, ಮೊನ್ನೆ ವಿಡಿಯೋ ಮಾಡಿದೆ. ಬಿದಿರುಗಳು ಅಪಾಯದ ಪರಿಸ್ಥಿತಿಲಿದೆ. ಈ ಎಲ್ಲ ಬಿದಿರನ್ನ ಈ ತಮಿಳುನಾಡು ಮಾದರಿಯಲ್ಲಿ ತೆರವುಗೊಳಿಸಿ ಅಂತ ಹಾಕಿದೆ. ಸೊ ಅದರಂತೆಯೇ ಒಂದು ಕಡೆ ಬಿದಿರು ತೆರವುಗೊಳಿಸ್ರೆ ಇನ್ನೊಂದು ಕಡೆ ಈ ರೀತಿ ಬಿದಿರು ಈ ವಾಲ್ಕತ್ತದೆ, ಮಲಿಕತ್ತದೆ ರಸ್ತೆಗೆ. ನೋಡ್ಕೊಡ್ರಪ್ಪ, ಏನ್ ಮಾಡೋದು ಇದಕ್ಕೆ? ನೀವು ಉತ್ತರ ಕೊಡಬೇಕು. ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಪ್ರವಾಸಿಗರು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ರಪ್ಪ. ಪ್ರವಾಸಿಗರು ಏನು ಮಾಡಕ್ಕದ್ದು? ಇದು ತಪ್ಪಲ್ವಾ? ನೋಡಿ ಈ ಥರ ನೋಡಿ ನೋಡಿ ನೋಡಲ್ಲಿ ಹೆಂಗೆ ಉಜ್ತಾಯ್ತಾ ನೋಡಿ ಇಲ್ಲಿ. ವಾಹನಗಳು ನಮ್ಮ ಕರ್ನಾಟಕ ಸಾರಿಗೆ ವಾಹನ. ಸೊ ದಯವಿಟ್ಟು ನೀವು ಈ ವಿಡಿಯೋ ಮೂಲಕ ಒಂದಷ್ಟು ಜನ ಕಮೆಂಟ್ ಹಾಕಿ ಮನವಿ ಮಾಡ್ಕೊಳ್ಳಿ. ಸಂಬಂಧಪಟ್ಟವರು ದಯವಿಟ್ಟು ಈ ಬಿದಿರುಗಳನ್ನ ತೆರವುಗೊಳಿಸಿ ಅಂತ ಒಂದು ಮನವಿ ಹಾಕೊಳ್ಳಿ. ನಾವೇನು ಮಾಡ್ಬೋದು? ಬನ್ನಿ ನಾವೇನು ಮಾಡ್ಬೋದು? ಈ ಥರ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ವರದಿ ಕೊಡ್ಬೋದು. ನೋಡಿ ಬಿದಿರು ಬಂದು ದಬಾಕತ್ತಪ್ಪ ಈಗ ಬಂದ್ ವಾಹನಗಳಿಗೆಲ್ಲ ಹಿಂಸೆ. ಇಲ್ಲಿ ನೋಡಿ, ನಾವು ಏನಂತ ಹೇಳಕ್ಕಾಗತ್ತೆ? ಹೇಳಿ ಸಾಕಾಗತ್ತೆ. ಸಾಕಷ್ಟು ವಿಡಿಯೋ ಮಾಡಿದ್ದೀವಿ. ಈ ರೀತಿ ಬಿದಿರು ರಸ್ತೆಗೆ ಬೀಳ್ತವೆ. ಅದರಲ್ಲಿ ನಾವು ಒಂದಷ್ಟು ವಿಡಿಯೋಗಳಲ್ಲಿ ಪ್ರಸಾರ ಮಾಡಿ ಒಂದಷ್ಟು ಗಮನಕ್ಕೆ ತಂದರೆ ಒಂದಷ್ಟು ಬಿದಿರುಗಳನ್ನ ತೆರವುಗೊಳಿಸ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಇದು ಹಿಂಗೆ ಬಿದ್ದಿರ್ತದೆ. ದಯವಿಟ್ಟು ಈ ಬಿದಿರುಗಳನ್ನು ಸಂಪೂರ್ಣವಾಗಿ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಇದು ಬಂದು ನೋಡಿ, ನಮ್ಮ ಕೃತಕವಾದಂತಹ ಆನೆಗಳು ಇದು ನಮ್ಮ ಮಹದೇಶ್ವರ ಬೆಟ್ಟದಿಂದ ಹೊರವಲಯಕ್ಕೆ ರಫ್ತಾಗುತ್ತೆ. ಸೊ ಅದು ಬಂದು ಚಿಡ್ಡಿ ಗಿಡ ಅಂತ ಕರಿತೀವಿ, ಅದರಲ್ಲಿ ಮಾಡ್ತಕ್ಕಂಥದ್ದು. ಸೊ ಬಿದಿರು ನೋಡಿ ಈ ರೀತಿ ಬೀಳ್ತೈತೆ ಬಂಧುಗಳೇ. ಇದನ್ನೆಲ್ಲ ದಯವಿಟ್ಟು ಗಮನಿಸಿ. ಸಂಬಂಧಪಟ್ಟಂತಹ ಅಧಿಕಾರಿಗಳು ದಯವಿಟ್ಟು ಈ ಬಿದಿರನ್ನ ತೆರವುಗೊಳಿಸಿ ಅಂತ ಒಂದು ಮನವಿ ಹಾಕೊಳ್ತೀನಿ. ನೋಡಿ ಈ ರೀತಿ ಬಸ್ ಬರ್ತೈತೆ. ನೋಡೋಣ, ಅಲ್ಲೆಲ್ಲಾರು ಈ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದಷ್ಟು ಏನೋ ವಾಚರುಗಳು ಅಂತ ಹೇಳ್ತಾರೆ. ಸೊ ಅವರು ಅಲ್ಲಿ ಇರ್ತಾರೆ. ಬಹುಶಃ ಅವ್ರಿಗೆ ಹೋಗಿ ವಿಷಯ ಮುಡಿಸ್ತೀನಿ. ಸೊ ಇದು ಆಗಾಗ ಬೀಳ್ತಕ್ಕಂಥ ಒಂದು ವಾಸ್ತವ ನೋಡಿ. ಇದೇ ಥರ ಯಾಕಂದ್ರೆ ಒಂದು ಕಡೆ ಬಿದ್ದರೆ ಇನ್ನೊಂದು ಕಡೆ ಸರಿ ಮಾಡೋದ್ರೊಳಗೆ ಇನ್ನೊಂದು ಕಡೆ ಬೀಳ್ತಾ ಇರ್ತದೆ. ಸೊ ಅದರಿಂದ ತಮಿಳುನಾಡು ಮಾದರಿಯಲ್ಲಿ ಈ ಬಿದಿರುಗಳನ್ನೆಲ್ಲ ಸಂಪೂರ್ಣವಾಗಿ ತೆಗೆಸ್ಬಿಟ್ರೆ ಅದು ಏನಾಗುತ್ತೆ, ಸ್ಪೇಸ್ ಇರೋದ್ರಿಂದ ಏನಾಗುತ್ತೆ, ಈ ಬಿದಿರಿಂದ ಈಗ ಗಿಡಗಳು ಸಹ ಬೆಳೀತಾ ಇಲ್ಲ. ಸ್ಪೇಸ್ ಇದ್ದಾಗ ಬಿದಿರು ಏನಾಗುತ್ತೆ, ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ. ಸೊ ಈಗ ನೋಡಿ ಈ ರೀತಿ ಇದೆ ಅಪಾಯ. ಬರ್ತಕ್ಕಂಥ ವಾಹನಗಳಿಗೆ ತುಂಬ ಅಪಾಯ ಇದು. ನೋಡಿ ಗಮನಿಸಿ, ಈಗ ಅಮಾವಾಸ್ಯೆ ಶುರುವಾಯಿತು ನೋಡಲಿ, ಉಜ್ತು ನೋಡಲಿ, ನೋಡಿ ಹೆಂಗೆ ಉಜ್ಕೊಂಡು ಹೋಯ್ತದೆ ಗಾಡಿಗಳು. ಅಯ್ಯೋ ಅಲ್ಲಿ ನೋಡಿ, ಹೊಡ್ಕೊಂಡು ಉಜ್ಕೊಂಡು ಎಳ್ಕೊಂಡು ನೋಡಿ ಕೆಳಗಡೆ ಬಂದ್ಬಿಡ್ತದೆ. ನೋಡ್ಕೊಳ್ಳಿ ಅಲ್ಲಿ ನೋಡಿ. ಯಾವ್ದಾರು ವಾಹನದ ಮೇಲೆ ಬಿದ್ದರೆ ಏನಪ್ಪ ಕತೆ ಇದು? ದಯವಿಟ್ಟು ಅಲ್ಲಿ ನೋಡಿ, ನೀವು ಕಮೆಂಟ್ ಹಾಕ್ರಪ್ಪ. ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ದಯವಿಟ್ಟು ಇದನ್ನ ತೆರವುಗೊಳಿಸಿ, ಸಂಪೂರ್ಣವಾಗಿ ತೆರವುಗೊಳಿಸಿ ಅಂತ ಒಂದು ಮನವಿ ಹಾಕೊಳ್ಳಿ. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ. ಬರ್ತಕ್ಕಂಥ ಪ್ರವಾಸಿಗರಲ್ಲ ಒಂದು ಮನವಿ, ಇದರಲ್ಲಿ ನೀವು ಹಾಕೋ ಕಮೆಂಟ್ಸ್ಗಳಿಂದನೇ ಅವ್ರು ಅಲರ್ಟ್ ಆಗಬೇಕು. ಅರ್ಥ ಆಯ್ತಾ? ಈಗ ಮುಂದಿನ ದಿವಸ ಏನಾಗುತ್ತೆ ನೋಡಿ, ಈ ಬಿದಿರು ಬೀಳುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದು ಬೀಳುತ್ತೆ. ಇದೇನು ಸಾಮಾನ್ಯ ಅಲ್ಲ. ನೋಡಿ ಇದಂತೂ 100% ಬೀಳ್ತದೆ. ನಾನು ಆಗಾಗ ಈ ಬಿದಿರು ಬಗ್ಗೆ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ. ಸೊ ನನಗಂತೂ ಕಂಟೆಂಟ್ಗಳ ಸುರಿಮಳೆ. ಯಾಕಂದ್ರೆ ಸಾಕಷ್ಟು ವಿಡಿಯೋ ಹಾಕಿದ್ದೀನಿ. ಈಗ ಮೊನ್ನೆ ನೋಡಿ ಇಲ್ಲಿ ತೆರವುಗೊಳಿಸಿದ್ರು ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲೂ ಸಹ ವಿಡಿಯೋ ಮಾಡಾಕಿದ್ವಿ ನೋಡಿ, ಇಲ್ಲಿ ತೆರವುಗೊಳಿಸಿದ್ರು ಮೊನ್ನೆ. ಇಲ್ಲಿ ತುಂಬಾ ಡೇಂಜರ್ ಪರಿಸ್ಥಿತಿಲಿ ಇತ್ತು ಬಿದಿರು. ಅರ್ಥ ತುಂಬಾ ಅಪಾಯದ ಪರಿಸ್ಥಿತಿಲಿ ಮಲ್ಕೊಂಡಿತ್ತು. ಸೊ ಇದನ್ನ ಮೊನ್ನೆ ತೆರವುಗೊಳಿಸಿರೋದು. ಸೊ ಅದರಂತೆಯೇ ಎಲ್ಲ ಕಡೆ ಅಪಾಯ ಆದ್ಮೇಲೆ ವರ್ಕ್ ಮಾಡೋದಲ್ಲ, ಮೊದಲೇ ಎಲ್ಲೆಲ್ಲಿ ಅಪಾಯ ಇದೆ ಎಲ್ಲನ ಗಮನಿಸಿ ಮೊದಲೇ ಎಲ್ಲ ಬಿದಿರನ್ನ ತೆರವುಗೊಳಿಸಿದ್ರೆ ಒಳಿತು ಅಂತಕ್ಕಂಥದ್ದನ್ನ ಈ ವಿಡಿಯೋ ಮೂಲಕ ಒಂದು ಸಂದೇಶ ನೀಡ್ತಿದ್ದೀನಿ. ಯಾಕಂದ್ರೆ ಅಮಾವಾಸ್ಯೆ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳ ದಂಡು ಹರಿದು ಬರ್ತದೆ. ಇನ್ನು ಅಮಾವಾಸ್ಯೆಗೆ ಕೇವಲ ಒಂದು 3-4 ದಿನ ಇದೆ ಅಷ್ಟೇ ಬಂಧುಗಳೇ. ದಯವಿಟ್ಟು ಇದನ್ನ ಮನಗೊಂಡು ದಯಮಾಡಿ ಈ ಬಿದಿರನ್ನ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಂಪೂರ್ಣವಾಗಿ
ಸಂಪೂರ್ಣವಾಗಿ ತೆರವುಗೊಳಿಸಿ ಅಂತ ಒಂದು ಕೈ ಮುಗಿದು ಮನವಿಯನ್ನ ಹಾಕೊಳ್ತೀನಿ. ಜೊತೆಗೆ ಭಕ್ತಾದಿಗಳು, ಪ್ರವಾಸಿಗರು ತಾವೂ ಸಹ ಮನವಿ ಹಾಕೊಳ್ರಪ್ಪ, ಕಮೆಂಟ್ ಮೂಲಕ ಮನವಿ ಹಾಕೊಳ್ಳಿ. ಹಾಗೆ ಇಲ್ಲಿ ಸಿಬ್ಬಂದಿ ವರ್ಗ ಇರ್ತಾರೆ. ಸೊ ನೋಡೋಣ, ಈ ಲೈವಲ್ಲೇ ಹೋಗ್ತೀನಿ. ಅವರಿದ್ರೆ ಅವ್ರಿಗೊಂದು ಸ್ವಲ್ಪ ಸಲಹೆ ನೀಡ್ಬಿಡ್ತೀನಿ. ಬಹುಶಃ ಇಲ್ಲಿ ಇರಬೇಕು, ಒಂದು ಸಮ್ ಟೈಮ್ ಇರ್ತಾರೆ, ಸಮ್ ಟೈಮ್ ಇರೋದು ಇಲ್ಲ. ನೋಡೋಣ, ಇದ್ರೆ ಅವ್ರ ಗಮನಕ್ಕೆ ತರೋಣ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಇದು ಒಬ್ರು ಕಾಣಿಸ್ತಾ ಇಲ್ಲ. ನೋಡೋಣ, ಅಲ್ಲಿ ಯಾರು ವಿಷಯ ಮುಗಿಸ್ತಾರೆ ಅಂತ ಅನ್ಕೋತೀನಿ. ಯಾರು ಇಲ್ಲ. ಒಬ್ರು ಇಲ್ಲ ಇಲ್ಲಿ. ಓಕೆ, ಇರಲಿ ಬಿಡಿ. ನೋಡೋಣ, ಅಲ್ಲೋಗಿ ಒಂದು ದೂರವಾಣಿ ಕರೆ ಮಾಡಿ ವಿಷಯ ಮುಗಿಸ್ತೀನಿ. ಒಳ್ಳೇದಾಗಲಿ ಕಣ್ರಪ್ಪ. ದಯವಿಟ್ಟು ಒಂದು ಮನವಿ ಹಾಕೊಳ್ರಪ್ಪ, ಸಂಪೂರ್ಣವಾಗಿ ಬಿದಿರುಗಳು ತೆರವುಗೊಳಿಸುವಂತೆ ಒಂದು ಮನವಿ ಹಾಕೊಳ್ಳಿ. ಸೊ ಮುಂದಿನ ದಿವಸ ಅದೇ ಸ್ಥಳದಲ್ಲಿ ಆ ಸ್ಪೇಸ್ ಇದ್ರೆ ಬಿದಿರು ಬೆಳೀತದೆ. ದಯವಿಟ್ಟು ಇದಕ್ಕೆ ನಿಮ್ಮ ಒಂದು ಸಹಕಾರವಿರಲಿ.